So good morning, everyone. So we have started with the revision of first unit. Okay. So today we'll complete this sources of Indian Constitution. Okay. Today we'll complete, and from tomorrow we'll start with a new unit. That is second unit. I think everyone have understood what is the meaning of sources of constitution. Sources of constitution. Okay. From various countries' constitution, what we have taken. Okay, about this Government of India Act 1935. Okay, already I have explained. Okay, from there what we have taken emergency provision, public service commission, judiciary we have taken, federal scheme we have taken. Okay, a governor office we have taken. Okay, from USA, like from United States of America, we have taken six fundamental rights, judicial review, impeachment of president means removal of president. We have taken from USA, and removal of Supreme Court and High Court judges. We have taken from USA. Okay, from USA Constitution we have taken this much. Okay, next from Ireland Constitution. From Ireland Constitution we have taken DPSP means Directive Principle of State Policy. Okay, Article 36 to 51 that deals with the directive principle of state policy that we have taken. Next, election of president, how it will happen. Okay, as I told in the previous class, I have told. Okay, first ಏನ್ ಮಾಡ್ತಾರೆ, two candidates select ಮಾಡ್ತಾರೆ. Okay, afterward that ಅದರ ಮೇಲೆ voting ಮಾಡ್ತಾರೆ first in Rajya Sabha. Okay, as I told, only elected members ಅಷ್ಟೇ vote ಮಾಡ್ತಾರೆ in president. Okay, only elected members, elected MP, member of parliament, ಅವ್ರು vote ಮಾಡ್ತಾರೆ for president. Only elected, nominate members ಮಾಡಲ್ಲ. elected member ಅಂದ್ರೆ ಗೆದ್ದಾರು ಬರ್ತಾರೆ ಅವರು. MPs ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಫಾರ್ ಅವರ್ ಬಿಜಾಪುರ MP is ಜಿಗ್ನೇನ್ ಯಾರದಾರ್. Okay, they have the right to vote for the president. ಓಕೆ, ಅಲ್ಲಿ ಲೋಕಸಭಾ ಒಳಗೆ ಯಾರ್ಯಾರು ಎಂ ಪಿ ಇರ್ತಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಓನ್ಲಿ ಇಲೆಕ್ಟೆಡ್ ಯಾರು ಗೆದ್ದಾಗ ಬರ್ತಾರೆ, ಇಲೆಕ್ಷನ್ ಒಳಗೆ ಯಾರು ಗೆದ್ದಾಗ ಬರ್ತಾರೆ ಅವ್ರಿಗೆ ನಾವು ಇಲೆಕ್ಟೆಡ್ ಅಂತೀರಿ. ಓಕೆ, ನಾಮಿನೇಟ್ ಅಂದ್ರೆ ಅವ್ರು ಗೆದ್ದಾಗ ಬರಲ್ಲ, ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ. ರಾಜ್ಯಸಭಾ ಒಳಗೆ 12 ಮೆಂಬರ್ಸ್ ನಾಮಿನೇಟ್ ಇರ್ತಾರೆ. ದೇ ಆರ್ ಅವ್ರ ಕಡೆ ಅಧಿಕಾರ ಇರಂಗಿಲ್ಲ ಟು ವೋಟ್ ಇನ್ ಪ್ರೆಸಿಡೆಂಟ್ ಇಲೆಕ್ಷನ್. ಓನ್ಲಿ ಇಲೆಕ್ಟೆಡ್ ಮೆಂಬರ್ ಯಾರು ಗೆದ್ದಾಗ ಬರ್ತಾರೆ, ಎಂ ಪಿಸ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಇನ್ ರಾಜ್ಯಸಭಾ ಮತ್ತು ಲೋಕಸಭಾ ಒಳಗೆ ಅವರೇ ಕಡೆ ಅಧಿಕಾರ ಇರ್ತದೆ ಟು ವೋಟ್ ಇನ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಓಕೆ, ಒನ್ ಮೋರ್ ಲೈಕ್ ವಿ ಹ್ಯಾವ್ ವಿಧಾನ ಸಭಾ, ವಿಧಾನ ಪರಿಷತ್, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇನ್ ಕರ್ನಾಟಕ ಆಲ್ಸೋ ವಿ ಹ್ಯಾವ್ ವಿಧಾನ ಸಭಾ, ವಿಧಾನ ಪರಿಷತ್. ಅವ್ರಿಗೆ ಅಧಿಕಾರ ಇಲ್ಲ ಟು ವೋಟ್ ಇನ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಎದಕ್ಕೆ ನೀವು ಕೇಳ್ಬೋದು, ಎದಕ್ಕಂದ್ರೆ ಇನ್ ಆಲ್ ಸ್ಟೇಟ್ ಒಳಗೆ ವಿಧಾನ ಸಭಾ, ವಿಧಾನ ಪರಿಷತ್ ಇಲ್ಲ. ಓನ್ಲಿ ಐ ಥಿಂಕ್ ಓನ್ಲಿ 9 ಸ್ಟೇಟ್ ಅಷ್ಟೇ ಅದಾವ. ಓಕೆ, ವಿಧಾನ ಸಭಾ, ವಿಧಾನ ಪರಿಷತ್ ಎಲ್ಲರಿಗೂ ಗೊತ್ತಿರ್ಬೋದು. ಇನ್ ಬ್ಯಾಂಗ್ಳೂರ್ ವಿ ಹ್ಯಾವ್ ವಿಧಾನ ಸಭಾ. ಓಕೆ, ಅವ್ರ ಅಧಿಕಾರ ಇಲ್ಲ ಟು ವೋಟ್ ಇನ್ ಪ್ರೆಸಿಡೆಂಟ್. ಎದಕ್ಕಂದ್ರೆ ಇನ್ ಇಂಡಿಯಾ ಒಳಗೆ ಆಲ್ ಸ್ಟೇಟ್ ಒಳಗೆ ವಿಧಾನಸಭಾ, ವಿಧಾನ ಪರಿಷತ್ ಇಲ್ಲ. ಸಪೋಸ್ ಎಲ್ಲ ಸ್ಟೇಟ್ ಒಳಗೆ ವಿಧಾನಸಭಾ, ವಿಧಾನ ಪರಿಷತ್ ಇದಂದ್ರೆ ಅವ್ರಿಗೂ ಅಧಿಕಾರ ಇರ್ತಿತ್ತು ವೋಟ್. ಅಲ್ಲೇನು ಓನ್ಲಿ ಇಲೆಕ್ಟೆಡ್ ಮೆಂಬರ್ಸ್. ಓಕೆ, ಕೌನ್ಸಿಲ್ ಬರ್ತಾರೆ ನೋಡ್ರಿ. ಓಕೆ, ಇನ್ ಓಕೆ, ವಿತ್ ಅವ್ರಿಗೂ ಅಧಿಕಾರ ಇಲ್ಲ. ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಕಡೆ ಅಷ್ಟೇ ಅಧಿಕಾರ ಇದೆ, ಓನ್ಲಿ ಇಲೆಕ್ಟೆಡ್ ಮೆಂಬರ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸರಿ ಮೆಂಬರ್ ಆಫ್ ನಾಮಿನೇಷನ್ ಇನ್ ರಾಜ್ಯಸಭಾ. ಓಕೆ, ರಾಜ್ಯಸಭಾ ಒಳಗೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ, 12 ಮೆಂಬರ್ಸ್ ನಾಮಿನೇಟ್ ಮಾಡ್ತಾರೆ. ಓಕೆ, ಎಷ್ಟು ಮೆಂಬರ್ಸ್ ಮಾಡ್ತಾರೆ ಪ್ರೆಸಿಡೆಂಟ್? 12 ಮೆಂಬರ್ಸ್ ನಾಮಿನೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ from France Constitution. Okay, from France Constitution what we have taken. Okay, see the from France Constitution we have taken, what we have taken, the idea idols. ಯಾವ idols ತಗೊಂಡ್ರಿ? Liberty. Okay, liberty, equality, fraternity and republic. This we have taken from France Constitution. Okay, understood? ಏನೇನು ತಗೊಂಡ್ರಿ from France? ಲಿಬರ್ಟಿ, ಎಲ್ಲರಿಗೆ ಲಿಬರ್ಟಿ ಇರಬೇಕು, ಇಂಡಿಪೆಂಡೆಂಟ್ ಇರ್ಬೋದು. ನೆಕ್ಸ್ಟ್ ಇಕ್ವಾಲಿಟಿ, ಎಲ್ಲರಿಗೆ ಈಕ್ವಲ್ ಟ್ರೀಟ್ ಮಾಡಬೇಕು ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಅದರ ಜೊತೆ ರಿಚ್ ಪೂವರ್ ಎಲ್ಲರಿಗೂ ಈಕ್ವಲ್ ಟ್ರೀಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫ್ರೆಟರ್ನಿಟಿ. ಫ್ರೆಟರ್ನಿಟಿ ಅಂದರೆ ಸ್ಪಿರಿಟ್ ಆಫ್ ಬ್ರದರ್ಹುಡ್. ಸ್ಪಿರಿಟ್ ಆಫ್ ಬ್ರದರ್ಹುಡ್ ಇನ್ ಹಿಂದಿ ವಿ ಕ್ಯಾನ್ ಸೇ ದಟ್ ಭಾಯಿಚಾರ. ಇಂಡಿಯಾ ಒಳಗೆ ಭಾಯಿಚಾರ ಇರಬೇಕು, ಸ್ಪಿರಿಟ್ ಇರಬೇಕು, ಸ್ಪಿರಿಟ್ ಆಫ್ ಬ್ರದರ್ಹುಡ್ ಇರಬೇಕು.
spirit, SPIRIT, spirit of brotherhood. That adu irbeku. Next, republic. Like we have real head and we have nominal head. Real head is prime minister, nominal head is president. Okay, this from France constitution we have taken this much. Enem tagondhi from France? Liberty. Liberty we have taken, equality, fraternity. This we have taken. Next, from France constitution. Okay, from France, sorry, France we have taken. Next, from British constitution, what we have taken. Okay, from British we have taken writs. Writs. Okay, writs we have taken. Okay, see, from British we have taken, very good, Kirti has replied, orders. Very good. Okay, writs means we can say order, we can say, or power. Okay, writs means order, we can say, power, we can say, or we can say direction. Okay, writs means we can say powers, orders, or directions. ಇದೆಲ್ಲ orders, powers, directions ಯಾರ ಕಡೆ ಇರ್ತದೆ? We have Supreme Court ಕಡೆ ಇರ್ತದೆ orders. Okay, Supreme Court has a power. Wait a minute. Okay, writs means order, power, or direction, we can say. These powers will have from Supreme Court, we can say, or we can say High Court. They have the power or orders. Okay, totally we have 5 writs. Okay, uh, this writs detail we will study in second unit. In second unit, fundamental rights. In fundamental rights, last 6 fundamental rights, right to constitutional remedies. In that we will study writs. Writs means order, power, or we can say directions. Okay, totally we have 5 writs. Okay, first we have habeas corpus. Okay, first we have habeas corpus. If you want, you can note it down. Okay, first we have habeas corpus. Second we have mandamus. Okay, second we have mandamus. Third we have certiorari. Okay, certiorari. Next, fourth we have prohibition. Okay, prohibition. Okay, last we have quo warranto. Okay, last we have quo warranto. Okay, totally we have 5 writs: habeas corpus, mandamus, certiorari, prohibition, quo warranto. Okay, see, habeas corpus means to have the body, to have the body. Okay, to have the body. Okay, mandamus means we command. Okay, mandamus we command, Supreme Court commands, we commands. Okay, certiorari means the name itself indicates, certiorari means certified, to be certified, to be certified. Prohibition, the name itself indicates, prohibition means to stop. Okay, to stop. Okay, next, quo warranto. Quo warranto means what's your authority. Okay, what's your authority. For 2 marks, I think he may ask, right, the writs, mention any 2 writs or mention the writs of fundamental rights. He may ask writs. Okay, first we have habeas corpus. Habeas corpus means to have the body. Mandamus means we command, Supreme Court commands. Certiorari means to be certified. Okay, to be certified. Prohibition means to stop, to stop. Quo warranto means what's your authority. Okay, this with example I will explain you in the second unit. Okay, from tomorrow we will start the second unit. In that we will study this. Okay, what are the, with example I will detail it. It will take
40 minutes will take to explain this. Okay, with examples I will take how it works. Okay, hang order ಮಾಡ್ತಾರೆ, hang powers ಕೊಡ್ತಾರೆ, hang directions ಕೊಡ್ತಾರೆ, we will study in the detail. I think everyone have understood the meaning of writs. Writs means we can say powers, orders, we can say directions. Totally we have this many writs. Okay, next we have, okay, okay, this we have taken from British Constitution. Okay, next we will see, okay, from British Constitution we have taken writs, and next we have taken parliamentary form of government. Okay, in India, and the features I have told, parliamentary form of government. Okay, next from British Constitution we have taken single citizenship. Okay, in India we have single citizenship. Already I've explained you how we can acquire our citizenship. Okay, how we will get our citizenship: by birth, by descent, by naturalization, by incorporation of territories. From this we will get our citizenship. Okay, but how we can lose our citizenship? Okay, by deprivation, by revocation. Okay, from by termination. From this we can lose our citizenship. Okay, in India we have single citizenship. Okay, this we have taken from British Constitution. Okay, next one more we have taken. Okay, next from British Constitution we have taken parliamentary privileges. Okay, parliamentary privileges means what are the special rights enjoyed by both the houses. Okay, some privileges for both the houses, for Lok Sabha and for Rajya Sabha. What are some privilege, some rights they can enjoy both the houses? From this we have taken from British Constitution. Okay, understood? Parliamentary privileges means special rights. Okay, some special rights for Harry, which is enjoyed by both the houses, like upper houses and lower houses. Okay, understood? From France we have taken ideals of liberty, equality, fraternity. Okay, from British Constitution we have taken writs, parliamentary form of government, single citizenship, and some privileges. Okay, next we will see. Okay, next same. Okay, next from South Africa. Okay, we have taken amendment of constitution. Okay, from South Africa we have taken what? We have taken amendment of constitution. Okay, amendment ಅಂದರೆ ಸಪೋಸ್ ಏನಂದ್ರೆ ಬಿಲ್ ಬರ್ತಾವ. ಓಕೆ, ಸಮ್ ಸೆಂಟ್ರಲ್ ಗೌರ್ಮೆಂಟ್ ಏನಂದ್ರೆ ಬಿಲ್ ತಗೊಂಡ್ ಬರ್ತಾರೆ, ಅದು ಹೆಂಗೆ ಅಮೆಂಡ್ಮೆಂಟ್ ಮಾಡ್ತಾರೆ, ಅದರೊಳಗೆ ಹೆಂಗೆ ವೋಟಿಂಗ್ಸ್ ಆಗ್ತಾವೆ, ಹೆಂಗೆ ಇಲೆಕ್ಷನ್ ಆಗ್ತಾವೆ. ಓಕೆ, ಟೋಟಲಿ ವಿ ಹ್ಯಾವ್ three amendments. First is simple majority, second special majority, third is special plus ratification of states. Okay, and as I told, what is amendment? Means amendment article, we can say article 368. Okay, article 368 part 20 deals with the amendment. Suppose ಏನಂದ್ರೆ ಬಿಲ್ ಬರ್ತಾವ ಇಂಡಿಯಾ ಒಳಗೆ, ಅದು ಎರಡು ಹೌಸಸ್ ಒಳಗೆ ಹೆಂಗೆ ಬಿಲ್ ಪಾಸ್ ಮಾಡ್ತಾರೆ. ಬಿಲ್ ಪಾಸ್ ಮಾಡುವ ವೋಟಿಂಗ್ ಬೇಕು. ಹೆಂಗೆ ವೋಟಿಂಗ್ ಬೇಕು? ಓಕೆ, ಕ್ಯಾನ್ ವೇಟ್ ಅ ಮಿನಿಟ್. Can, okay, first amendment we have simple majority. Okay, simple majority. In this we require 50% of voting. In this we required 50% of voting, half. Okay, suppose ಏನಂದ್ರೆ ಬಿಲ್ ಬಂದ. ಓಕೆ, ಫಸ್ಟ್ ಇದೇನು ಮಾಡ, ಎರಡು ಹೌಸ್ ಒಳಗೆ ಸೆಂಡ್ ಮಾಡ್ತಾರೆ. ಇಟ್ ಈಸ್ ನಾಟ್ ದಟ್ ಓನ್ಲಿ ಒನ್ ಹೌಸ್ ಒಳಗೆ ಸೆಂಡ್ ಮಾಡ್ತಾರೆ, ಇಲ್ಲ, ಎರಡು ಹೌಸ್ ಒಳಗೆ ಸೆಂಡ್ ಮಾಡ್ತಾರೆ. ಓಕೆ, ಫಸ್ಟ್ ನೋಡ್ರಿ, ಫಸ್ಟ್ ಇಟ್ ವಿಲ್ ಬಿ ಸೆಂಡ್ ಇನ್ ರಾಜ್ಯಸಭಾ. ಓಕೆ, ಫಸ್ಟ್ ಇಟ್ ವಿಲ್ ಬಿ ಸೆಂಡ್ ಇನ್ ರಾಜ್ಯಸಭಾ. ಓಕೆ, ನೋಡ್ರಿ ರಾಜ್ಯಸಭಾ ಒಳಗೆ ಟೋಟಲ್ ಸೀಟ್ಸ್ ಎಷ್ಟು ಇರ್ತಾವ? 250. ಓಕೆ, 250 ಅದಾವ. ಸಪೋಸ್ ಏನಂದ್ರೆ ಬಿಲ್ ಪಾಸ್ ಮಾಡ್ಲಿಕ್ಕತ್ತ
ಅವಾಗ ಟೋಟಲ್ ಪ್ರೆಸೆಂಟ್ ಎಷ್ಟು ಬಂದವು ಓನ್ಲಿ 200 ಅಷ್ಟೇ ಬಂದವು. ಓಕೆ, ರಾಜ್ಯಸಭಾ ಒಳಗೆ 250 ಟೋಟಲ್ ಮೆಂಬರ್ಸ್ ಅದ. ಅದು ಥ್ರೂ ಸಿಂಪಲ್ ಮೆಜಾರಿಟಿದಾಗ ಏನಾರ ಬಿಲ್ ಪಾಸ್ ಮಾಡ್ಲಿಕ್ಕತ್ತ, ಅವಾಗ ಏನಾಗ್ಲಿಕ್ಕತ್ತ ಔಟ್ ಆಫ್ 250 ಓನ್ಲಿ 200 ಮೆಂಬರ್ಸ್ ಅಷ್ಟೇ, 200 MP ಅಷ್ಟೇ ಪ್ರೆಸೆಂಟ್ ಆಗ್ಯಾರ. ಓಕೆ, ಇಲೆಕ್ಷನ್ ಮಾಡ್ತಾರೆ. ಓಕೆ, ಇನ್ ಸಿಂಪಲ್ ಮೆಜಾರಿಟಿ ನಮ್ಗೆ ವೋಟ್ ಬಂದಂದ್ರೆ 200 ಹಾಫ್ ಎಷ್ಟು ಬರ್ತದೆ 100. ಓಕೆ, ನಮ್ಗೆ 50% ಬೇಕು. 50% ಅದು 200 ಹಾಫ್ ಎಷ್ಟು ಆಗ್ತದೆ 100. ನಮ್ಗೆ 100 ಮತ್ತು ಆರ್ 101 ವೋಟ್ ಬರಬೇಕು. ಸಪೋಸ್ ಹಿಂಗೆ ವೋಟ್ ಬಂದಂದ್ರೆ ಅದು ಬಿಲ್ ಪಾಸ್ ಆಗ್ತದೆ ಇನ್ ಲೋಕಸಭಾ. ಓಕೆ, ಅಕಸ್ಮಾತ್ 200 ಹಾಫ್ ಎಷ್ಟು 100 ಐತಿ, ಅಕಸ್ಮಾತ್ 90% ವೋಟ್ ಮಾಡಿದ್ರೆ ಅದು ಬಿಲ್ ಪಾಸ್ ಆಗಲ್ಲ. ಓಕೆ, ಇನ್ ಸಿಂಪಲ್ ಮೆಜಾರಿಟಿ ಏನಾಗ್ತದೆ, ಏನಾರ ಬಿಲ್ ಪಾಸ್ ಮಾಡುವ ವೋಟಿಂಗ್ ಎಷ್ಟು ಬೇಕು 50% ಬೇಕು. ನೋಡ್ರಿ, 200 ಇತ್ತು, ಅಕಸ್ಮಾತ್ ಓನ್ಲಿ ಪ್ರೆಸೆಂಟ್ ಎಷ್ಟು 50 ಅಷ್ಟೇ ಬಂದವು. ನಮ್ಗೆ ಎಷ್ಟು ಬೇಕು ಬಿಲ್ ಪಾಸ್ ಮಾಡುವ 25 ಬೇಕು. ಓಕೆ, 25 ಮೆಂಬರ್ಸ್ ಸೈನ್ ಮಾಡಿದ್ರೆ ಅದು ನೆಕ್ಸ್ಟ್ ಲೋಕಸಭಾ ಒಳಗೆ ಸೆಂಡ್ ಮಾಡ್ತಾರೆ. ಅಕಸ್ಮಾತ್ 20 ಮೆಂಬರ್ಸ್ ಬಿಲ್ ಪಾಸ್ ಮಾಡಿದ್ರೆ ಅದು ಬಿಲ್ ಪಾಸ್ ಆಗಲ್ಲ. ಓಕೆ, ಇನ್ ಸಿಂಪಲ್ ಮೆಜಾರಿಟಿ 50% ಆಫ್ ವೋಟಿಂಗ್ ಬೇಕು. ಓಕೆ, 250 ಎಲ್ಲಾರು ಬಂದರೆ 250 ಹಾಫ್ ಎಷ್ಟು ಆಗ್ತದೆ 125 ಆರ್ 1 ಹೆಚ್ಚು ಬೇಕು, 1 ವೋಟ್ ಹೆಚ್ಚು ಬೇಕು. ಓಕೆ, ದ್ಯಾಟ್ ಈಸ್ 50% ಆರ್ 1%, 1 vote extra ಬೇಕು. That is called as in simple majority. Understood? In next ನೋಡ್ರಿ. ಓಕೆ, ಇಲ್ಲಿ ಏನಂದ್ರೆ ಅಮೆಂಡ್ಮೆಂಟ್ಸ್ ತಗೊಂಡು ಬರ್ಲಿಕ್ಕತ್ತಾರ. ಓಕೆ, ಸಪೋಸ್ ಸೆಂಟ್ರಲ್ ಗೌರ್ಮೆಂಟ್ ಏನಂದ್ರೆ ಒಂದು ಬಿಲ್ ತೊಗೊಂಡು ಬರ್ಲಿಕ್ಕತ್ತಾರ. ಓಕೆ, ಫಾರ್ ಎಕ್ಸಾಂಪಲ್ ಫಾರ್ಮರ್ ಬಿಲ್ ತೊಗೊಂಡು ಬರ್ಲಿಕ್ಕತ್ತಿದ್ರು. ಓಕೆ, ಫಾರ್ಮರ್ ಬಿಲ್ ಪ್ರಿಪೇರ್ ಮಾಡುವ ಅದು ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ ಪಾಸ್ ಮಾಡ್ತಾರೆ. ಅಲ್ಲಿ ನಮಗೂ ವೋಟಿಂಗ್ ಬೇಕು. ಓಕೆ, ಇಫ್ ಇಟ್ ಈಸ್ ಇನ್ ಸಿಂಪಲ್ ಮೆಜಾರಿಟಿ, ಸಪೋಸ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಏನಂದ್ರೆ ಲಾ ತೊಗೊಂಡು ಬರ್ಲಿಕ್ಕತ್ತ. ಓಕೆ, ಲಾ ತೊಗೊಂಡು ಬರ್ಲಿಕ್ಕತ್ತ, ಅದು ಫಸ್ಟ್ 2 ಹೌಸ್ ಒಳಗೆ ಬಿಲ್ ಪಾಸ್ ಮಾಡ್ತಾರೆ. ಓಕೆ, 2 ಹೌಸ್ ಒಳಗೆ ಬಿಲ್ ಪಾಸ್ ಮಾಡ್ತಾರೆ. ಟೋಟಲಿ ವಿ ಹ್ಯಾವ್ 3 ಅಮೆಂಡ್ಮೆಂಟ್. ಫಸ್ಟ್ ಇಸ್ ಸಿಂಪಲ್, ಸೆಕೆಂಡ್ ಇಸ್ ಸ್ಪೆಷಲ್. ಸಿಂಪಲ್ ಏನೈತಿ ಭಾಳ ಈಸಿ ಇರ್ತದೆ, ಈಸಿಲಿ ಪಾಸ್ ಆಗ್ತದೆ. ಓಕೆ, ಸ್ಪೆಷಲ್ ಅಬೌವ್ 50% ಬೇಕು. ಸ್ಪೆಷಲ್ ಒಳಗೆ ಏನಾಗೈತಿ ಅಬೌವ್ 50% ಬೇಕು, ಮೋರ್ ದೆನ್ 50% ಬೇಕು. ಓಕೆ, ಇನ್ ಸಿಂಪಲ್ ಮೆಜಾರಿಟಿ ಒಳಗೆ ಸಪೋಸ್ ಏನಂದ್ರೆ ಬಿಲ್ ಬಂದವು. ಓಕೆ, ಏನಂದ್ರೆ ಆ್ಯಕ್ಟ್ ಬಂದವು, ಅದು ಫಸ್ಟ್ ಏನು ಮಾಡ್ತಾರೆ ರಾಜ್ಯಸಭಾ ಒಳಗೆ ಸೆಂಡ್ ಮಾಡ್ತಾರೆ. ರಾಜ್ಯಸಭಾ ಒಳಗೆ ಸೆಂಡ್ ಮಾಡುವ ನಂಗೆ 50% ಮೆಂಬರ್ಸ್ ವೋಟಿಂಗ್ ಬೇಕು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಸಿಂಪಲ್ ಮೆಜಾರಿಟಿ. ಓಕೆ, ರಾಜ್ಯಸಭಾ ಒಳಗೆ 250 ಅದ, ಅದರೊಳಗೆ ಬರೀ ಏನು ಮಾಡ್ಯಾರ 200 ಮೆಂಬರ್ಸ್ ಅಷ್ಟೇ ಬಂತಾರೆ. 200 ಹಾಫ್ ಎಷ್ಟು ಆಗ್ತದೆ 100 ಆಗ್ತದೆ. ನಮ್ಗೆ ಏನು ಬೇಕು 100 MP ಸೈನ್ ಮಾಡಬೇಕು. 100 ಆರ್ 101. ಅಕಸ್ಮಾತ್ 98 ಹಿಂಗೆ ಬಂದ್ರೆ ಬಿಲ್ ಪಾಸ್ ಆಗಲ್ಲ. ಸಪೋಸ್ ರಾಜ್ಯಸಭಾ ಒಳಗೆ ಬಿಲ್ ಪಾಸ್ ಮಾಡ್ತಂದ್ರೆ ನೆಕ್ಸ್ಟ್ ಲೋಕಸಭಾ ಒಳಗೆ ಸೆಂಡ್ ಮಾಡ್ತಾರೆ. ಓಕೆ, ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲೇ ಬಿಲ್ ಪಾಸ್ ಆಗ್ಯಾವ. ನೆಕ್ಸ್ಟ್ ಏನು ಮಾಡ್ಬೋದು, ಲೋಕಸಭಾ ಒಳಗೆ ಸೆಂಡ್ ಮಾಡ್ಬೋದು. ಲೋಕಸಭಾ ಒಳಗೆ ವಿ ಹ್ಯಾವ್ 545 ಮೆಂಬರ್ಸ್ ಅದ. ಓಕೆ, ಅದರೊಳಗೆ 545 ಒಳಗೆ ಬರೀ 500 ಮೆಂಬರ್ಸ್ ಅಷ್ಟೇ ಪ್ರೆಸೆಂಟ್ ಅದ. ಓಕೆ, ನಮ್ಗೆ ಎಷ್ಟು ಬೇಕು ಇಲ್ಲಿ ಅಂಡರ್ಸ್ಟುಡ್ 250 ಆರ್ ವಿ ರಿಕ್ವೈರ್ಡ್ 251. ಓಕೆ, ಇದು ಏನೈತಿ ಭಾಳ ಈಸಿ ಸಿಂಪಲ್ ಮೆಜಾರಿಟಿ ಐತಿ. ಓಕೆ, ಇದರೊಳಗೆ ನೋಡ್ರಿ ಏನೇನು ಮಾಡ್ಬೋದು ಇನ್ ಸಿಂಪಲ್ ಮೆಜಾರಿಟಿ ಒಳಗೆ ಏನೇನು ಹೆಂಗೆ ಅಮೆಂಡ್ಮೆಂಟ್ಸ್ ಯಾವ್ಯಾವ ಬರ್ತಾವೆ. ಓಕೆ, ಚೇಂಜಸ್ ಇನ್ ಕೋರಮ್. ಓಕೆ, ಕೋರಮ್ ಅಂದ್ರೆ ಏನ್ರಿ, ಮಿನಿಮಮ್ ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ವೈಲ್ ಏನಂದ್ರೆ ಸೆಷನ್ ಸ್ಟಾರ್ಟ್ ಆಗ್ಲಿಕ್ಕತ್ತದ ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ ಏನಂದ್ರೆ ಸೆಷನ್ಸ್ ಸ್ಟಾರ್ಟ್ ಆಗ್ಲಿಕ್ಕತ್ತಾವ, ಅದು ಕೋರಮ್ ಅಂದ್ರೆ ಮಿನಿಮಮ್ ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು ಬೋತ್ ದ ಹೌಸಸ್. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಸಿಂಪಲ್ ಮೆಜಾರಿಟಿಗೆ ಏನೇನು ಮಾಡ್ಬೋದು, ಅಮೆಂಡ್ಮೆಂಟ್ ರಿಲೇಟೆಡ್ ಟು ಸಿಟಿಜನ್ಶಿಪ್ ಅದು ಮಾಡ್ಬೋದು. ಓಕೆ, ನೆಕ್ಸ್ಟ್ ಪೋಸ್ಟ್ ಆಫ್ ಸ್ಯಾಲರಿ ಅದು ಮಾಡ್ಬೋದು. ನೆಕ್ಸ್ಟ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಇನ್ ಪಾರ್ಲಿಮೆಂಟ್ ಥ್ರೂ ಸಿಂಪಲ್ ಮೆಜಾರಿಟಿ ಹಂಗೆ ಮಾಡ್ಬೋದು. ಹಿಂಗೆ ಅಮೆಂಡ್ಮೆಂಟ್ಸ್ ಮಾಡ್ಬೋದು ಇನ್ ಸಿಂಪಲ್ ಮೆಜಾರಿಟಿ. ಏನೇನು ಚೇಂಜಸ್ ಮಾಡ್ಬೋದು, ಅಮೆಂಡ್ಮೆಂಟ್ಸ್ ರಿಲೇಟೆಡ್ ಟು ಸಿಟಿಜನ್ಶಿಪ್ ಇದು ಸಿಂಪಲ್ ಮೆಜಾರಿಟಿ ಮಾಡ್ಬೋದು. ನೆಕ್ಸ್ಟ್ ಚೇಂಜಸ್ ಇನ್ ಕೋರಮ್ ಅಂದ್ರೆ ಏನಂದ್ರೆ ಮಿನಿಮಮ್ ಮೆಂಬರ್ಸ್ ಶುಡ್ ಬಿ ಪ್ರೆಸೆಂಟ್. ಏನಂದ್ರೆ ಸೆಷನ್ ಸ್ಟಾರ್ಟ್ ಆಗ್ಲಿಕ್ಕತ್ತದ ಇನ್ ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ ಮಿನಿಮಮ್
ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ನೆಕ್ಸ್ಟ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಹೆಂಗೆ ಇರಬೇಕು ಇನ್ ಪಾರ್ಲಿಮೆಂಟ್, ಹಿಂಗೆ ಸಿಂಪಲ್ ಮೆಜಾರಿಟಿ ಒಳಗೆ ಮಾಡ್ತಾರೆ. ಓಕೆ, ಅಂಡರ್ಸ್ಟುಡ್. ನೆಕ್ಸ್ಟ್ ವಿ ಹ್ಯಾವ್ next amendment procedures. We have special majority. Okay, special majority. ಇಲ್ಲಿ ನಮ್ಗೆ ಏನು ಬೇಕು, ಸ್ಪೆಷಲ್ ಮೆಜಾರಿಟಿ. ಸಪೋಸ್ ಏನಿದೆ ಲಾ ಮಾಡ್ಲಿಕ್ಕತ್ತ, ಲಾ ಮಾಡುವ ಇಲ್ಲಿ ನಮ್ಗೆ ವೋಟಿಂಗ್ ಹೆಂಗೆ ಬರಬೇಕು, ಮೋರ್ ದೆನ್ 50% ಬರಬೇಕು. ಮೋರ್ ದೆನ್ 50% ಅಂದ್ರೆ 2/3 ಬರಬೇಕು. 2/3 ಮೆಜಾರಿಟಿ ಬರಬೇಕು, ಮೋರ್ ದೆನ್ 50%. ಓಕೆ, ಸಪೋಸ್ ನೋಡ್ರಿ ರಾಜ್ಯಸಭಾ ಒಳಗೆ 250 ಅದ. ಓಕೆ, 200 ಮೆಂಬರ್ಸ್ ಬಂದ, 200 ಹಾಫ್ ಎಷ್ಟಾಗ್ತದೆ? ಓಕೆ, 100. ನಮ್ಗೆ ಏನ್ಬೇಕು, 100 ಇಂದ ಜಾಸ್ತಿ ಬರಬೇಕು, ಮೋರ್ ದೆನ್ 50%. ಮೋರ್ ದೆನ್ 100 ಅಂದ್ರೆ 150, 180 ಅಂದ್ರೆ ಮೋರ್ ದೆನ್ 50% ಬರಬೇಕು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಪೆಷಲ್ ಮೆಜಾರಿಟಿ. ಓಕೆ, ವೇಟ್ ಅ ಮಿನಿಟ್. ಓಕೆ, ಅಂಡರ್ಸ್ಟುಡ್. ಇನ್ ಸ್ಪೆಷಲ್ ಮೆಜಾರಿಟಿ ಒಳಗೆ ಏನಾಗ್ತದೆ, ಸಪೋಸ್ ಏನಾರ ಬಿಲ್ ಪಾಸ್ ಆಗ್ಲಿಕ್ಕೆ ಇನ್ ಸ್ಪೆಷಲ್ ಮೆಜಾರಿಟಿ ಒಳಗೆ ಇಲ್ಲೇ ನಮ್ಗೆ ವೋಟಿಂಗ್ ಹೆಂಗೆ ಬರಬೇಕು, ಬೋತ್ ಹೌಸಸ್ ಮತ್ತು ಲೋಕಸಭಾ ಮತ್ತು ರಾಜ್ಯಸಭಾ ಒಳಗೆ ವೋಟಿಂಗ್ ಹೆಂಗೆ ಬರಬೇಕು, ಮೋರ್ ದೆನ್ 100 ಬರಬೇಕು. ಸಾರಿ, ಮೋರ್ ದೆನ್ 50%. 200 ಐತ್ರಿ, 200 ಅಂದ್ರೆ 200 ಹಾಫ್ ಎಷ್ಟಾಗ್ತದೆ? 100. ನಮ್ಗೆ 100 ಬೇಕಾಗಿಲ್ಲ, ಮೋರ್ ದೆನ್ 50% ಬೇಕು. ಮೋರ್ ದೆನ್ 50% ಅಂದ್ರೆ 110, 120, 130 ಬರಬೇಕು. ಹಂಗೆ ವೋಟ್ ಬರಬೇಕು ಇನ್ ಸ್ಪೆಷಲ್ majority order. Okay, this is the second. Okay, one more, third amendment we have. Okay, third last. ನೋಡ್ರಿ, ಇನ್ ಸ್ಪೆಷಲ್ ಮೆಜಾರಿಟಿ ಒಳಗೆ ಏನೇನು ಚೇಂಜಸ್ ಮಾಡ್ಬೋದು. ಓಕೆ, ಫಂಡಮೆಂಟಲ್ ರೈಟ್ಸ್. ಓಕೆ, ಏನೇನು ಚೇಂಜಸ್ ಮಾಡಿರ್ತಿಲ್ಲ ನಾವು, ಫಂಡಮೆಂಟಲ್ ರೈಟ್ಸ್. ಓಕೆ, ಫಂಡಮೆಂಟಲ್ ರೈಟ್ಸ್. ಓಕೆ, ಸಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ನೋಡ್ರಿ, ಫಂಡಮೆಂಟಲ್ ರೈಟ್ಸ್ ಚೇಂಜ್ ಮಾಡಕ್ ಬರಲ್ಲ, ಓನ್ಲಿ ಸಮ್ ಕೋರ್ ವ್ಯಾಲ್ಯೂ ಚೇಂಜ್ ಮಾಡಕ್ ಬರ್ಬೋದು. ಓಕೆ, ಫಂಡಮೆಂಟಲ್ ರೈಟ್ಸ್ ಒಳಗೆ ಏನಾಗಲಿ, ಫಂಡಮೆಂಟಲ್ ರೈಟ್ಸ್ ವಿ ಕೆನ್ ನಾಟ್ ಚೇಂಜ್. ಓಕೆ, ಇಲ್ಲೇನಾಗ್ಲಿಕ್ಕದ ಸಮ್ ಕೋರ್ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಸಿ ಫಸ್ಟ್ ರೈಟ್ ಟು ಪ್ರಾಪರ್ಟಿ ವಾಸ್ ಇನ್ ಫಂಡಮೆಂಟಲ್ ರೈಟ್ಸ್, ಅದು ರಿಮೂವ್ ಮಾಡಿದ್ರು. ಓಕೆ, ನೆಕ್ಸ್ಟ್ ರೈಟ್ ಟು ಎಜುಕೇಶನ್ಸ್ ತಗೊಂಡು ಬಂದರು. ಓಕೆ, ಓಕೆ, ಫಂಡಮೆಂಟಲ್ ರೈಟ್ಸ್ ಒಳಗೆ ಏನಿತ್ತು, ಫಸ್ಟ್ ರೈಟ್ ಟು ಪ್ರಾಪರ್ಟಿ ಒಂದಿತ್ತು, ಅದು ತೆಗೆದ್ರು. ಓಕೆ, ಎದಕ್ಕೆ ತೆಗೆದ್ರು ಸೆಕೆಂಡ್ ಯೂನಿಟ್ ಒಳಗೆ ಹೇಳ್ತೀನಿ. ಓಕೆ, ಫಸ್ಟ್ ರೈಟ್ ಟು ಪ್ರಾಪರ್ಟಿ ಒಂದು ಫಂಡಮೆಂಟಲ್ ರೈಟ್ಸ್ ಒಳಗೆ ಇತ್ತು, ಆಮೇಲೆ ಅದು ತೆಗೀದೇನು ಮಾಡಿದ್ರು, ಒನ್ ಮೋರ್ ಆ್ಯಡ್ ಮಾಡಿದ್ರು, ರೈಟ್ ಟು ಎಜುಕೇಷನ್ ಅಂದ್ರೆ ಕಂಪಲ್ಸರಿ ಎಜುಕೇಷನ್ ತೊಗೊಂಡು ಬಂದರು. ಓಕೆ, ಹಿಂಗೆ ಸ್ಪೆಷಲ್ ಮೆಜಾರಿಟಿ ಒಳಗೆ ನಾವು ತಗೋಬಹುದು. ಓಕೆ, ಹಿಂಗೆ ತಗೊಂಡು ಬಂದ ಟಿಲ್ ನಾವು. ಓಕೆ, next third amendment we have special majority plus ratification of state. Ratification of, okay, ನೋಡ್ರಿ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಟಿಫಿಕೇಶನ್ ಆಫ್ ಸ್ಟೇಟ್ ಅಂದ್ರೆ ಏನ್ರಿ, ನಮ್ಗೆ 2/3 ಮೆಜಾರಿಟಿನೇ ಬೇಕು, ಪ್ಲಸ್ ಸ್ಟೇಟ್ ಒಳಗಿಂದು ವೋಟಿಂಗ್ ಬರಬೇಕು. ಟೋಟಲಿ ವಿ ಹ್ಯಾವ್ 29 ಸ್ಟೇಟ್ಸ್. 29 ಸ್ಟೇಟ್ಸ್ ಒಳಗೆ ಮಿನಿಮಮ್ ನಮಗೂ 15 ಸ್ಟೇಟ್ಸ್ ಒಳಗೆ ಯಾರ್ಯಾರು ಹೆಡ್ ಇರ್ತಾರೆ ಅವರು ವೋಟ್ ಮಾಡಬೇಕು. ಓಕೆ, ಮಿನಿಮಮ್ 15 ಇರಬೇಕು. ಇಫ್ ಲೆಸ್ ದೆನ್ 14, 13, 12, 11 ಹಿಂಗಂದ್ರೆ ಅದು ಬಿಲ್ ಪಾಸ್ ಆಗಲ್ಲ. 29 ಸ್ಟೇಟ್ಸ್ ಒಳಗೆ ಮಿನಿಮಮ್ 15 ಸ್ಟೇಟ್ಸ್ ವೋಟ್ ಮಾಡಬೇಕು. 15 ಆರ್ ವಿ ಕ್ಯಾನ್ ಸೇ ಅಬೌವ್ 15 ಇರಬೇಕು. 16, 17, 18 ಹಿಂಗೆ ಸ್ಟೇಟ್ಸ್ ಒಳಗೆ ವೋಟ್ ಮಾಡಬಹುದು. ಓಕೆ, ಅದರೊಳಗೆ ಹೆಡ್ ಯಾರಿರ್ತಾರೆ ಅವ್ರು ವೋಟ್ ಮಾಡ್ಬೋದು. ಅಕಸ್ಮಾತ್ 2/3 ಬಂತು ಪ್ಲಸ್ ನಮ್ಗೆ 15 ಬಂದಿಲ್ಲ, 14 ಬಂದರೆ ಅದು ಬಿಲ್ ಪಾಸ್ ಆಗಲ್ಲ. 2/3 ಮೋರ್ ದೆನ್ 50% ವೋಟ್ನು ಬರಬೇಕು, ಅದರ ಜೊತೆ ಮಿನಿಮಮ್ 15 ಮೆಂಬರ್ ಸ್ಟೇಟ್ಸ್ನು ಬರಬೇಕು. ಮಿನಿಮಮ್ ಇಸ್ 15, ಮ್ಯಾಕ್ಸಿಮಮ್ ಇಸ್ 17 ಬಂದರೆ ಅದು ಬಿಲ್ ಪಾಸ್ ಆಗಬಹುದು. ಓಕೆ, ಇದು ಭಾಳ ಡಿಫಿಕಲ್ಟ್ ಐತಿ. ಸ್ಪೆಷಲ್ ಮೆಜಾರಿಟಿ ಒಳಗೆ ಬಿಲ್ ಪಾಸ್ ಮಾಡುವ ಇಟ್ ಈಸ್ ವೆರಿ ಡಿಫಿಕಲ್ಟ್. ಓಕೆ, ದಿಸ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ಲೈಕ್ ಅಮೆಂಡ್ಮೆಂಟ್. ಓಕೆ, for 2 marks sometimes he may ask what are the three types of amendment. You can write it. First is simple, second is special, third is special plus ratification. Simple ಒಳಗೆ ನಮ್ಗೆ ಏನು ಬೇಕು, 50% ವೋಟ್ ಬರಬೇಕು. ಸ್ಪೆಷಲ್ ಒಳಗೆ ಮೋರ್ ದೆನ್ 50% ಬರಬೇಕು.
Okay, special plus ratification, more than 50 plus some states hold verbatim. Okay, that is called as amendment of constitution. Okay, for your syllabus it is not there. Okay, for your information I have told. Okay, in the last year it was there. For the syllabus I have explained. For you it is not there. Okay, sources we have this much only. Okay. Okay, so from South Africa, we have taken amendment. Next, one more we have taken election of members of Rajya Sabha. This we have taken. Next, from Australia Constitution, we have taken concurrent list. Okay, concurrent list means some subjects are related. Okay, like education matters. Okay, forest matters, trade union matters. ಇದು deal ಆಗ್ತಾವ ಇದೊಳಗೆ. Next, from Australia, we have constitution. We have taken freedom from trade and commerce. Okay, we can do any kind of business. Na ಮಾಡಬಹುದು, export import business ಮಾಡಬಹುದು. Okay. Next, one more we have taken from Australia, that is joint sitting of two houses of the parliament. Joint sitting ಅಂದ್ರೆ ಟೂ ಹೌಸಸ್ ಅದಾವ, ಲೋಕಸಭಾ ಮತ್ತು ರಾಜ್ಯಸಭೆ ಒಳಗೆ. ಅಕಸ್ಮಾತ್ ಲೋಕಸಭಾ ಮತ್ತು ರಾಜ್ಯಸಭಾ ಕಡೆ ಏನಾರ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ಅವಾಗ ಪ್ರೆಸಿಡೆಂಟ್ ಅವ್ರಿಗೆ ಜಾಯಿಂಟ್ ಸಿಟ್ಟಿಂಗ್ ಕರೆಸ್ತಾರೆ. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಜಾಯಿಂಟ್. ಬೋತ್ ದ ಹೌಸಸ್ ಜಾಯಿಂಟ್ ಒಳಗೆ ಕುಂದಿರ್ತಾರೆ. ಅವ್ರದ್ದು ಏನೇನು ಮ್ಯಾಟರ್ಸ್ ಅದೋ ದೇ ಕ್ಯಾನ್ ಟೆಲ್ ಟು ದ ಪ್ರೆಸಿಡೆಂಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ದಟ್ಸ್ ಜಾಯಿಂಟ್ ಸಿಟ್ಟಿಂಗ್ ಬೋತ್ ದ ಹೌಸಸ್. ಲೋಕಸಭಾ ಮತ್ತು ರಾಜ್ಯಸಭಾ ಎರಡು ಸಪೋಸ್ ಅವ್ರ ಕಡೆ ಅವ್ರು ಏನಾರ ಪ್ರಾಬ್ಲಮ್ ಫೇಸ್ ಮಾಡ್ಲಿಕ್ಕೆ ಅವ್ರು ಜಾಯಿಂಟ್ ಸಿಟ್ಟಿಂಗ್ ಪ್ರೆಸಿಡೆಂಟ್ ಕರೆಸ್ತಾರೆ. ದೇ ಕ್ಯಾನ್ ಸಾಲ್ವ್ ದೇರ್ problems. Okay. Next, another we have taken. Wait a minute. Okay. See, from Germany we have taken suspension of fundamental rights. Okay, and the emergency ಬಂದಂದ್ರೆ ನಮ್ಮ fundamental rights suspend ಆಗ್ತಾವ. Okay. Next, from Soviet Union means from USSR, from Russia, what we have taken fundamental rights, sorry, fundamental duties. Model 10 duties itu, at present we have 11 fundamental duties that we have taken. Next, one more we have taken from ideals of political justice and economic justice. This we have taken from USSR. Okay, with this we have completed with the first unit. Okay, revision ಹೇಳಿನಿ, ಇನ್ನೊಂದ್ಸಲ ಹೇಳಿ. With this we have completed with this first unit. Okay, in first unit we have making of constitution. Okay, silent features of Indian constitution and sources of Indian constitution. Okay, so with this we have completed with the first unit. From coming class we'll start with the second unit. Okay.